ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಖುಷಿಯಲ್ಲಿದ್ದೀನಿ. ಯಾಕಂದರೆ ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ನೋಡಿ. ಫೈನಲ್ ಆಗಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದೇ ಬಿಡ್ತು. ತುಂಬಾ ಖುಷಿ ಆಯ್ತು ಇದನ್ನು ನೋಡಿ. ಇದನ್ನೀಗ ಓಪನ್ ಮಾಡುವ, ಇದರಲ್ಲಿ ಏನಿದೆ ಅಂತ ನೋಡುವ. ಇದನ್ನೀಗ ಓಪನ್ ಮಾಡಿ ಆಯಿತು ನೋಡಿ. ಇದರಲ್ಲಿ 6 ಡಿಜಿಟ್ ನಂಬರ್ ಇರ್ತದೆ, ಅದನ್ನು ಇಲ್ಲಿರ್ತದೆ ನೋಡಿರಿ, 6 ಡಿಜಿಟ್ ನಂಬರ್. ಇದನ್ನು ವೆರಿಫಿಕೇಷನ್ ಮಾಡಬೇಕು. ಓಕೆ, ನನ್ನ ಚಾನಲ್ ನಾನು ಕನ್ನಡ ಕ್ರಿಯೇಟರ್ಸರಿಗೆ ಕೊಟ್ಟಿದ್ದೆ, ಹಾಗಾಗಿ ನಂದು ಎಲ್ಲ ವೆರಿಫಿಕೇಷನ್ ಎಲ್ಲ ಅವರೇ ಮಾಡಿದ್ದು. ಮತ್ತು ನಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಕೇಳ್ತಾರೆ, ಅದನ್ನೆಲ್ಲ ಕೊಡಬೇಕು ನಾವು. ನನಗೆ ಕನ್ನಡ ಕ್ರಿಯೇಟರ್ಸ್ ಸರ್ ತುಂಬಾ ಹೆಲ್ಪ್ ಮಾಡಿದರು. ಅಂದರೆ ನಂದು ವೈಫೈ ಯೂಸ್ ಮಾಡ್ಕೊಂಡು ನಾನು ಮೋನ ಆಗುವ ಟೈಮಲ್ಲಿ ನಂದು ವಾಚ್ ಅವರಿಗೆ ಸ್ವಲ್ಪ ವಾಚ್ ಅವರ್ ಮಾಡುವ ಟೈಮಲ್ಲಿ 4,000 ವಾಚ್ ಅವರ್ ಮಾಡುವ ಟೈಮಲ್ಲಿ ನನಗೆ ಅದು ಕಡಿಮೆ ಇತ್ತು ವಾಚ್ ಅವರ್ ಟೈಮ್. ಹಾಗಾಗಿ ಅದಕ್ಕೋಸ್ಕರ ನಾನು ವೈಫೈ ಯೂಸ್ ಮಾಡಿಕೊಂಡು 3 ಫೋನಲ್ಲಿ ನಾನು ವಿಡಿಯೋ ಎಲ್ಲ ಪ್ಲೇ ಲಿಸ್ಟ್ ಎಲ್ಲ ನೋಡಿದೆ. ಹಾಗಾಗಿ ನನಗೆ ವೈಲೇಷನ್ ಅಂತ ಬಂದಿತ್ತು. ಅದನ್ನು ಮತ್ತೆ ಒಂದು ಸಲ ಅಪ್ಲೈ ಮಾಡಿದ್ದು ವೈಲೇಷನ್ ಅಂತ ಬಂತು. ಹಾಗೆ ಅಪೀಲ್ ಎಲ್ಲ ಕೊಟ್ಟೆ. ಆಮೇಲೆ ನಾನು ನನ್ನ ಚಾನಲನ್ನು ಕನ್ನಡ ಕ್ರಿಯೇಟರ್ಸರಿಗೆ ಕೊಟ್ಟೆ. ಅವ್ರು ಕೊಟ್ಟ ಮೇಲೆ ಅದು ಅಪೀಲ್ ಎಲ್ಲ ಕೊಟ್ಟು ಮತ್ತು ಎಲ್ಲ ಚಾನಲನ್ನು ನೋಡಿದ್ದು, ನನ್ನ ಚಾನಲನ್ನು ನೋಡಿ ಮತ್ತು ರೀಅಪ್ಲೈ ಕೊಟ್ಟದ್ದು ನಾನು. ರೀಅಪ್ಲೈ ಕೊಟ್ಟು ನನಗೆ ಆವಾಗ ನಾನು ಅದಕ್ಕಿಂತ ಮೊದಲು ನಾನು ಅವ್ರ ಹತ್ರ ಹೇಳಿದ್ದೆ, ನಾನು ಈ ಚಾನಲ್ ಬೇಡ, ಬೇರೆ ಚಾನಲ್ ಮಾಡ್ತೇನೆ ಅಂತ. ಆದರೆ ನನಗೆ ಅವರು ತುಂಬ ಧೈರ್ಯ ಕೊಟ್ಟರು. ಇಲ್ಲ ಮ್ಯಾಮ್, ನೀವು ಇದೇ ಚಾನಲನ್ನು ನಾನು ಮೌನ ಕೊಡ್ತೇನಂತ ಅವರು ಹೇಳಿದ ಮಾತಾಗೆ ನನಗೆ ಮೌನ ಮಾಡಿ ಕೊಟ್ಟರು. ಅವರಿಗೆ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಸರ್. ನನಗೆ ತುಂಬ ಧೈರ್ಯ ಕೊಟ್ಟರು ಅವರು. ಯಾಕಂದರೆ ತುಂಬ ಕಷ್ಟದಲ್ಲಿ ಮಾಡಿದ ಚಾನಲಲ್ಲ. ನಾನು ಇನ್ನು ಚಾನಲ್ ಹೋಗ್ತೆ ಅಂತ ಎಣಿಸಿದೆ, ವೈಲೇಷನ್ ಅದೆಲ್ಲ ಬಂತಲ್ಲ. ಹಾಗಾಗಿ ನಂದು ಮೌನ ಮಾಡುವಾಗ ತುಂಬ ಲೇಟ್ ಆಯಿತು, ಮೊನಟೈಸನ್ ಆಗುವಾಗ. ಆದರೆ ನಂದು ಪಿನ್ 1 ಮಂತ್ ಆಗುವಾಗ ಬಂತು ನನಗೆ ಪಿನ್. ಮೋನೋ ಆಗಿ 1 ಮಂತಲ್ಲಿ ಪಿನ್ ಬಂತು. ಅದೇ ಇದೆ ಗೂಗಲ್ ಪಿನ್ನು. ತುಂಬ ಖುಷಿ ಆಯಿತು. ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್, ನಮಗೆ ಯೂಟ್ಯೂಬ್ ಮಾಡುವಾಗ ನನಗೆ ಏನು ಗೊತ್ತಿರಲಿಲ್ಲ. ಮತ್ತೆಲ್ಲ ಲೈವು ಎಲ್ಲ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದು. 4,000 ವಾಚ್ ಅವರ್ ಆಗಬೇಕು, ಮತ್ತು 1,000 ಸಬ್ಸ್ಕ್ರೈಬ್ ಆಗಬೇಕು. 1,000 ಸಬ್ಸ್ಕ್ರೈಬ್ ಆದರೂ ಹೇಗಾದರೂ ಆಗ್ತದೆ, ಆದರೆ ವಾಚ್ ಅವರ್ ಆಗೋದು ಕಷ್ಟ. ಅಂದರೆ ಈಗ ತುಂಬ ಜನ ಯೂಟ್ಯೂಬರ್ ಇರುವುದರಿಂದ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ವಿಡಿಯೋ ಎಲ್ಲ ಜಾಸ್ತಿ ವ್ಯೂಸ್ ಎಲ್ಲ ಬರಲಿಲ್ಲ ಆದರೆ ವಾಚ್ ಅವರ್ ಆಗಲಿಕ್ಕೆ ಕಷ್ಟ. ಹಾಗಾಗಿ ನಾನು ಮತ್ತೆ 1 ಮಂತ್ ಚಾನಲ್ ಮಾಡಿ 1 ಮಂತ್ ನಂತರ ಇದು ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಮತ್ತೆ ನಂದು ವಾಚ್ ಅವರ್ ಆದರೂ 1 ಇಯರ್ ಹಾಗೆ ಕಂಪ್ಲೀಟ್ ಆಗ್ತಾ ಬಂತು. ಆದರೆ ನಂದು ಅಪ್ಲೈ ಮಾಡಿದಾಗ ವೈಲೇಷನ್ ಅಂತ ಬಂತು. ಮತ್ತೆ ಈಗೆಲ್ಲ ಕ್ಲಿಯರ್ ಆಗಿ ನಾನು ಮತ್ತೆ ರೀಅಪ್ಲೈ ಮಾಡಿ ಮೌನ ಆಗಿ ನಂದು ಗೂಗಲ್ ಪಿನ್ ಬಂತು. ತುಂಬ ಖುಷಿ ಆಗ್ತದೆ. ಯಾಕಂದರೆ ಕಷ್ಟಪಟ್ಟ ಚಾನಲ್ ಹೋಗ್ತಾ ಅಂತ ತುಂಬ ಹೆದರಿಕೆ ಆಗಿತ್ತು. ಹಾಗಾಗಿ ಚಾನಲ್ ಮೌನ ಆದದ್ದೇ ತುಂಬ ಖುಷಿಯಾಗಿತ್ತು. ಆಮೇಲೆ ಪಿನ್ ಬಂತು. ಇದಕ್ಕೆಲ್ಲ ನಂದು ಸಪೋರ್ಟರ್ ತುಂಬ, ನಂದು ಇಲ್ಲಿ ತುಳುನಾಡಿನವರು ಹಾಗೆ ಕನ್ನಡದವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಈ ಮೂಲಕ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ರಿಗೂ ಧನ್ಯವಾದ. ಅವರು ಇವರಂತ ಹೆಸರು ಹೇಳಿದಿಲ್ಲ, ತುಂಬ ಜನ ನನಗೆ ಸಪೋರ್ಟ್, ಲೈವಲ್ಲಾಗಲಿ ವಿಡಿಯೋ ನೋಡಿಕೊಂಡು ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಕನ್ನಡ ಕ್ರಿಯೇಟರ್ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನನ್ನ ಚಾನಲ್ ಇನ್ನು ಹೋಗುವ ಟೈಮ್ ಅಂತ ಎನಿಸಿದ್ದೆ ನಾನು. ಇನ್ನು ಏನು ಆಗೋದಿಲ್ಲ, ತುಂಬ ಬೇಜಾರಾಗಿತ್ತು. ಯಾಕಂದರೆ ನಂತರ ಎಲ್ಲ ಚಾನಲ್ ಮಾಡಿದವರದ್ದೆಲ್ಲ ಮೌನ ಆಯಿತು, ಎಲ್ಲ ಆಯಿತು. ನಾವೆಲ್ಲ ಸಪೋರ್ಟ್ ಮಾಡಿದವರದ್ದೆಲ್ಲ ಅವರು ಸಹ ನಮಗೆ ಸಪೋರ್ಟ್ ಮಾಡಿದರು.
ನನಗೆಲ್ಲ ಕೇಳ್ತಿದ್ರು ನಿಮ್ಮದು ಮೋನಾಗಲಿ ಅವಾಗೆಲ್ಲ ತುಂಬ ಬೇಜಾರಾಗ್ತಿತ್ತು. ಅಂದರೆ ವೈಲೇಷನ್ ಎಲ್ಲ ಬಂದಿತ್ತಲ್ಲ, ನಾನು ಎಲ್ರಿಗೂ ಹೇಳೋದು ನಾನು ಮಾಡಿದ ತಪ್ಪು ನೀವು ಯಾರು ಮಾಡಲಿಕ್ಕೆ ಹೋಗಬೇಡಿ. ಒಂದು ಫೋನು ಒಂದು ವೈಫೈ ಯೂಸ್ ಮಾಡಿಕೊಂಡು ಮೂರು ಮೊಬೈಲಲ್ಲಿ ಪ್ಲೇಲಿಸ್ಟ್ ಎಲ್ಲ ಆನ್ ಮಾಡಬೇಡಿ. ಯಾಕಂದರೆ ನನಗೆ ವೈಲೇಷನ್ ಬಂದಿತ್ತಲ್ಲ, ಹಾಗೆ ನಿಮಗೆ ಬರೋದು ಬೇಡ. ಮತ್ತು ಎಲ್ಲರೂ ಹೇಳ್ತಾರೆ ನನಗೆ ಚಾನಲ್ ಮಾಡಿದ್ದು ಒಂದು ತಿಂಗಳ ನಂತರನೇ ಕೇಳ್ತಿದ್ರು ನಿಮಗೆ ಹಣ ಬರ್ತದಂತ, ದುಡ್ಡು ಬರ್ತದಂತ ಕೇಳ್ತಿದ್ರು. ಯೂಟ್ಯೂಬ್ ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ಎಂತ ವೀಡಿಯೋ ಮಾಡ್ಬೋದು ಅಷ್ಟೇ ಅಲ್ಲ, ವೀಡಿಯೋ ಹಾಕ್ಬೋದು, ಆಮೇಲೆ ಹಣ ಬರ್ತದಂತ ನಾನು ಅಂದ್ಕೊಂಡಿದ್ದೆ. ಆದರೆ ಯೂಟ್ಯೂಬಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಕಷ್ಟ ಇದೆ ಅಂತ. ಒಂದು ವಾಚ್ ಅವರ್ ಮಾಡಬೇಕಾದ್ರೆ ನಮಗೆ ತುಂಬಾ ಕಷ್ಟ ಆಗ್ತದೆ. ಲೈವ್ ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಇದ್ದರೆ ವಿಡಿಯೋ ವ್ಯೂಸ್ ಬರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಈಗ ತುಂಬ 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 ದೊಡ್ಡ ದೊಡ್ಡ ಯೂಟ್ಯೂಬರ್ ಇರೋದ್ರಿಂದ ನಮಗೇನು ಅಷ್ಟು ಪಕ್ಕ ವಾಚ್ ಅವರ್ಸ್ ಸಹ ಕಂಪ್ಲೀಟ್ ಆಗೋದಿಲ್ಲ, ಮತ್ತು ನಮಗೆ ಅಷ್ಟೇನು ಹಣ ಬರೋದಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ ನೀವು ಕೋಟಿ ಹಣ ಬರ್ತದೆ ಅಂತ. ಯೂಟ್ಯೂಬಲ್ಲಿ ಬರ್ತದೆ, ದೊಡ್ಡ ದೊಡ್ಡ ಯೂಟ್ಯೂಬರಿಗೆ ಬರೋದಿಲ್ಲ ಅಂತ ಹೇಳ್ತೀವಿ, ಬರ್ತದೆ, ಹಣ ಬರ್ತದೆ. ಅಷ್ಟೊಳ್ಳೆ ಕಂಟೆಂಟ್ ಇರಬೇಕು, ಹಾಗೆ ಬರ್ತದೆ. ನಮ್ಮದು ನಾವು ಪ್ರಯತ್ನ ಮಾಡಬೇಕು, ಒಂದಲ್ಲ ಒಂದು ದಿವಸ ಪ್ರಯತ್ನಕ್ಕೆ ಫಲ ಸಿಗ್ಬೋದು. ಹಾಗೆ ಪ್ಯಾಷನ್ ಇದ್ದವರಿಗೆ ಮಾತ್ರ ಈ ಯೂಟ್ಯೂಬ್. ಮತ್ತು ಬೇರೆ ಎಲ್ಲ ಕೆಲಸ ಇಟ್ಕೊಂಡು ನಮಗೆ ಇದನ್ನು ನೋಡಿ ಯೂಟ್ಯೂಬಲ್ಲೇ ಏನು ಹಣ ಆಗ್ತದೆ ಅಂತ ಇದ್ರೆ ತುಂಬ ಕಷ್ಟ ಆಗ್ತದೆ. ಮತ್ತು ನಮಗೆ ಮನೆಯಲ್ಲಿ ಸಪೋರ್ಟ್ ಇರೋದ್ರಿಂದ ವಿಡಿಯೋ ಎಲ್ಲ ಹಾಕ್ಬೋದು, ಲೈವ್ ಎಲ್ಲ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಕಷ್ಟ, ಯಾಕಂದರೆ ನಮಗೆಲ್ಲ ಮನೆ ಕೆಲಸ ಆಗಬೇಕು, ಮತ್ತು ಲೈವ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅವಾಗೆಲ್ಲ ಕಷ್ಟ ಆದರೂ ಪರವಾಗಿಲ್ಲ. ನನಗಂತೂ ಯೂಟ್ಯೂಬು ವಿಡಿಯೋ ಹಾಕೋದು, ಲೈವ್ ಮಾಡೋದು ಅದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಇದನ್ನು ಇಷ್ಟ ಇಟ್ಟು ಮಾಡ್ತಿದ್ದೇನೆ. ಹಾಗಾಗಿ ಮತ್ತು ಹಣ ಬರ್ತದೆ ಹಾಗೆಲ್ಲ ಆಸೆಯಿಂದ ಮಾಡಿದ್ದಲ್ಲ. ಆದರೆ ನನಗೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇದು ಗೂಗಲ್ ಆ್ಯಡ್ಸೆನ್ಸ್ ಬಂತು, ಅದು ತುಂಬ ಖುಷಿಯಾಯಿತು. ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ತಂತ. ಹಾಗೆ ಮತ್ತೊಮ್ಮೆ ಹೇಳ್ತಿದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಕನ್ನಡ ಕ್ರಿಯೇಟರ್ ಸರ್, ಮತ್ತೆಲ್ಲ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಇದ್ದವರು ಇಲ್ಲದವರು ಎಲ್ಲರಿಗೂ ಸಹ ಸಪೋರ್ಟ್ ಐಡಿ ಅವರಿಗೆ, ಮತ್ತು ತುಂಬ ನಮ್ಮ ರಿಲೇಷನ್ ಅವರಿಗೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಲೈವಲ್ಲಿ ಸಪೋರ್ಟ್ ಮಾಡಿದೆ ಎಲ್ಲರಿಗೂ. ಹೀಗೆ ಮುಂದೆ ಸಹ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ದೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ಲರಿಗೂ.